ನಾಯಕತ್ವದ ಬದಲಾವಣೆ ಹಗ್ಗಜಗ್ಗಾಟಕ್ಕೆ ಇವತ್ತೇ ಬ್ರೇಕ್ ಬೀಳುತ್ತಾ ಅನ್ನುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಸಿಎಂ ಕುರ್ಚಿ ಕನಸು ಕಾಣ್ತಿರುವಂತ ಡಿಕೆಶಿಗೆ ಗುಡ್ ನ್ಯೂಸ್ ಸಿಗ್ತಾ ಇದೆಯಂತೆ. ಜನವರಿ 29ಕ್ಕೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್. ದೆಹಲಿಗೆ ಬರುವಂತೆ ಸಿದ್ದು ಡಿಕೆಶಿಗೆ ವರಿಷ್ಠರಿಂದ ಕರೆಯನ್ನ ನೀಡಲಾಗಿದೆ. ಕಳೆದ 3 ತಿಂಗಳಿಂದ ನಾಯಕತ್ವದ ಬದಲಾವಣೆ ಹಗ್ಗಜಗ್ಗಾಟ. ಜನವರಿ 29ಕ್ಕೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ತೀರ್ಮಾನವನ್ನ ಮಾಡಲಾಗ್ತಾ ಇದೆ. ಕೈನಲ್ಲಿ ಕುತೂಹಲ ಮೂಡಿಸಿದ್ದಾರಂತೆ ಹೈಕಮಾಂಡ್. ಕರೆ ಮತ್ತೊಂದು ಹೈಕಮಾಂಡ್ ಮೇಲೆ ಡಿಕೆ ಆಪ್ತರಿಂದ ಒತ್ತಡವನ್ನ ಹಾಕಲಾಗ್ತಾ ಇದೆ. ಇದೇ ತಿಂಗಳ ಅಂತ್ಯಕ್ಕೆ ಪವರ್ ಶೇರಿಂಗ್ ಫೈಟ್ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಸಂಕ್ರಾಂತಿ ಮುಗಿತು. ಜನವರಿ 21ರಂದು ಒಂದು ಕ್ರಾಂತಿ ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ನೋ, ಬಟ್ 29ನೇ ತಾರೀಕು, ಜನವರಿ 29ನೇ ತಾರೀಕು ಇಬ್ಬರು ಮುಖಂಡರನ್ನ ಕೂಡ ಹೈಕಮಾಂಡ್ ಬುಲಾವನ್ನ ನೀಡಿದೆಯಂತೆ. ಸೊ ಮಹತ್ತರ ಬೆಳವಣಿಗೆ ಅವತ್ತಾಗುತ್ತೆ. ಹೈಕಮಾಂಡ್ ಈ ತೀರ್ಮಾನವನ್ನ ಯಾವತ್ತೋ ತೆಗೆದುಕೊಳ್ಬೇಕಿತ್ತು. ಹೈಕಮಾಂಡ್ ಈ ತೀರ್ಮಾನವನ್ನ ಯಾವತ್ತೋ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಇರುವುದು ಕೇವಲ 3 ರಾಜ್ಯದಲ್ಲಿ. ಅದರಲ್ಲಿ ಬಹಳ ಮುಖ್ಯವಾಗಿ ಇರುವಂಥದ್ದು ಕರ್ನಾಟಕದಲ್ಲಿ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದ್ರು ಕೂಡ ರಾಹುಲ್ ಗಾಂಧಿ ಆಗಿರಲಿ, ಸೋನಿಯಾ ಗಾಂಧಿ ಆಗಿರಲಿ ತುಟಿಕ್ ಪಿಟಿಕ್ ಅಂತಿರಲಿಲ್ಲ. ಅವರಿಗೆ ಏನಂತಹ ಮಹತ್ತರ ಕೆಲಸ ಇತ್ತೋ ಬ್ಯುಸಿಯೋ ಗೊತ್ತಿಲ್ಲ. ಆದರೆ ಅಂತೂ ಇಂತೂ ಇದೀಗ ಬುಲಾವನ್ನು ನೀಡಿದ್ದಾರಂತೆ. ಒಂದು ಕಡೆ ನಮಗೂ ಕೂಡ ಬೇಸರ ಆಗುತ್ತೆ. ನಮ್ಮ ರಾಜ್ಯದ ಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗೋದು, ಅಲ್ಲಿ ಕಾಯ್ತಾ ಕೂತ್ಕೊಳ್ಳೋದು, ಆದರೆ ಅವ್ರನ್ನ ಯಾರು ಭೇಟಿಯೇ ಆಗಲ್ಲ, ಹಾಗೆ ವಾಪಸ್ ಕಳಿಸ್ತಾರೆ. ಇದೇನು ಹಿಂಗೆ ಕಂಟಿನ್ಯೂ ಆಗ್ತಿತ್ತು ನೋಡಿ. ಅಂತೂ ಇಂತೂ ಇದಕ್ಕೊಂದು ತೆರೆ ಬೀಳುತ್ತೆ ಅಂತ ಹೇಳಿ ನಮ್ಮ ವಿವೇಕ್ ನಮ್ಮ ಜೊತೆ ಮಾತಾಡ್ತಾ ಇದ್ರು, ನನ್ನ ಕೊಲೀಗ್ ವಿವೇಕ್. ಅಂತೂ ಇಂತೂ ಇದಕ್ಕೊಂದು ಬ್ರೇಕ್ ಬೀಳುವ ಸಾಧ್ಯತೆಗಳೇನಾದರೂ ಇದೆಯಾ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನು ನಾವು ಒಂದು ಪ್ರಶ್ನೆಯನ್ನು ಕೇಳಬೇಕು. ಇವ್ರಿಗೆ ಏನಂತ ಮಹತ್ತರ ಕೆಲಸ ಇದೆ? ಇವ್ರು ಯಾರಿಗೂ ಕೂಡ ಪೋಸ್ಟ್ಗಳಿಲ್ಲ. PM ಅಲ್ಲ, CM ಅಲ್ಲ, ಏನೂ ಅಲ್ಲ. ದೇಶವ್ಯಾಪಿ ಸಂಘಟನೆಯನ್ನು ಸಂಘಟಿಸುವುದೇ ಇವರ ಕೆಲಸ. ಆದರೆ ಹೈಕಮಾಂಡ್ ಇಷ್ಟು ತಿಂಗಳಿಂದ ಕರ್ನಾಟಕದಲ್ಲಿ ಈ ಒಂದು ಕುರ್ಚಿಯ ಫೈಟ್ ಆಗ್ತಾ ಇದ್ರು ಕೂಡ ಅದಕ್ಕೆ ಒಂದು ತೀರ್ಮಾನ ತಗೊಳ್ಳಕ್ಕೆ ಅವರು ಮುಂದಾಗ್ತಾನೆ ಇಲ್ಲ ಅಂತ ಹೇಳಿ. ಅಂತೂ ಇಂತೂ ಏನೋ ಬಂದಿದ್ದಾರಂತೆ ಜನವರಿ 29ನೇ ತಾರೀಕಿಗೆ. ಏನಾಗಬಹುದು ಅವತ್ತು? ಎಸ್ ಕಾರ್ತಿಕ್, ಕಳೆದ 3 ತಿಂಗಳಿಂದ ಕೂಡ ಏನು ಈ ಕುರ್ಚಿ ಫೈಟ್ ನಡೀತಿತ್ತು ರಾಜ್ಯದಲ್ಲಿ, ಇದಕ್ಕೆ ಮಧ್ಯಪ್ರವೇಶ ಮಾಡಿ ಎಲ್ಲೂ ಕೂಡ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೋ ಅಥವಾ ಮಧ್ಯದಲ್ಲಿ ಬದಲಾವಣೆ ಇರುತ್ತೋ ಅನ್ನೋ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ಎಲ್ಲೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳಿಲ್ಲ. ಜೊತೆಗೆ ರಾಜ್ಯದಲ್ಲಿ ಏನು ಈ ರೀತಿಯಾದ ಒಂದು ಗೊಂದಲ ನಡೀತಿತ್ತು, ಇದಕ್ಕೆಲ್ಲದಕ್ಕೂ ಬ್ರೇಕ್ ಹಾಕಿರ್ಬೇಕಂತ ಒಂದು ಕೆಲಸವನ್ನು AICC ಅಧ್ಯಕ್ಷರು ಮಾಡಬೇಕಿತ್ತು. ಆದರೆ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ರಾಜ್ಯದಲ್ಲಿ ನಡೀತಕ್ಕಂಥ ಗೊಂದಲವನ್ನು ಅವರೇ ಸರಿ ಮಾಡ್ಕೊಳ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಿಜಕ್ಕೂ ಇದು ಹೈಕಮಾಂಡ್ ಸೂಕ್ತವಾಗಿದೆಯಾ ಅಂತ ಸಾಕಷ್ಟು ಕಾರ್ಯಕರ್ತರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು, ಒಂದಿಷ್ಟು ಸಾರ್ವಜನಿಕ ವಲಯ ಚರ್ಚೆದಲ್ಲೂ ಆಗಿರ್ಬೋದು, ಇಲ್ಲೂ ಕೂಡ ಸಾಕಷ್ಟು ಪ್ರಶ್ನೆ ಮಾಡೋದಕ್ಕೆ ಮುಂದಾಗಿದ್ರು. ಜೊತೆಗೆ ಕಾರ್ಯಕರ್ತರೇ ಸರ್ಕಾರದ ವಿರುದ್ಧ ಆಗಿರ್ಬೋದು ಮತ್ತೆ ಪಕ್ಷದ ವಿರುದ್ಧ ಅಸಮಾಧಾನವನ್ನು ಹೊರಹಾಕೋದಕ್ಕೂ ಕೂಡ ಆರಂಭ ಮಾಡಿದ್ರು. ಜೊತೆಗೆ ಒಂದ್ ಕಡೆ DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸನ್ನ ಇಟ್ಕೊಂಡಂತವರು, ಅವರ ಬೆಂಬಲಿಗರು ಕೂಡ ಸಾಕಷ್ಟು ಜನ ಇನ್ನೇನು DK ಶಿವಕುಮಾರ್ ಅವರು ಈ 6ನೇ ತಾರೀಕು ಆಗ್ತಾರೆ, 9ನೇ ತಾರೀಕು ಆಗ್ತಾರೆ, ಈ ರೀತಿಯಾಗಿ ಸಾಕಷ್ಟು ಬಾರಿ ಡೇಟ್ಗಳನ್ನ ನೀಡ್ತಿದ್ರು. ಈ ದಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ DK ಶಿವಕುಮಾರ್ ಅವರು ಅಂತ ಸಾಕಷ್ಟು ಬಾರಿ ಡೇಟ್ಗಳನ್ನು ಹೇಳ್ತಿದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಆಪ್ತ ಬಣದವರು, ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ, ನಾವು CLP ಸಭೆಯಲ್ಲಿ 140 ಶಾಸಕರು ಒಬ್ಬರನ್ನೇ ಆಯ್ಕೆ ಮಾಡಿದ್ದು, ಅದು ಸಿದ್ದರಾಮಯ್ಯನವರಿಗೆ ಅನ್ನೋ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ರು ಕೂಡ ಎಲ್ಲೂ ಕೂಡ ಹೈಕಮಾಂಡ್ ಇದಕ್ಕೆ ಬ್ರೇಕ್ ಹಾಕುವಂತ ಕೆಲಸನೇ ಮಾಡಿಲ್ಲ. ಡ್ಯಾಮೇಜ್ ಕಂಟ್ರೋಲ್ ಕೂಡ ಮಾಡೋದಕ್ಕೆ ಮುಂದಾಗಿಲ್ಲ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ ಪದೇ ಇದೇ ಮಾತನ್ನ ಹೇಳ್ತಿದ್ರು. ಸರ್ಕಾರದಲ್ಲಿ ಏನು ಈ ರೀತಿಯಾದ ಒಂದು ಹಗ್ಗಜಗ್ಗಾಟ ನಡೀತಿದೆ, ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಿದ್ರು. ಆದ್ರೆ ಈಗ ನಿಜಕ್ಕೂ ಹೈಕಮಾಂಡ್ಗೆ ಈ ವಿಚಾರ ಅರಿವಾಗಿದೆಯಾ ಅಂದ್ರೆ ರಾಜ್ಯದಲ್ಲಿ ಇದಾಗೋದು ಮುಂದಿನ ದಿನಗಳಲ್ಲಿ ನಮಗೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳಿದೆ, ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಈಗ ಹೈಕಮಾಂಡ್ ಏನೋ ತೀರ್ಮಾನ ಮಾಡದಂತೆ ಕಂಡು ಬರ್ತಾ ಇದೆ. ಅದೇ ನಿಟ್ಟಿನಲ್ಲಿ 29ನೇ ತಾರೀಕು, ಇದೇ ತಿಂಗಳು ಜನವರಿ 29ನೇ ತಾರೀಕು 2 ನಾಯಕರು ಅಂದ್ರೆ CM DCM ಇಬ್ರು ಕೂಡ ದೆಹಲಿಗೆ ಬನ್ನಿ ಅನ್ನೋ ಒಂದು ಬುಲಾವನ್ನ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ಆದ್ರೆ ನಿಜಕ್ಕೂ 29ನೇ ತಾರೀಕು ಈ ಕುರ್ಚಿ ಗೊಂದಲ ಏನಿದೆ ಇದಕ್ಕೆಲ್ಲದಕ್ಕೂ ಬಗೆಹರಿಯುವಂತ ಒಂದಿಷ್ಟು ವಿಚಾರಗಳ ಪೈಕಿ ನಿಜಕ್ಕೂ ಅಲ್ಲಿ ಚರ್ಚೆ ಆಗುತ್ತಾ ಅಥವಾ ಬೇರೆ ವಿಚಾರಕ್ಕೆ ಅವರಿಗೆ ಬುಲಾವ್ ಕೊಟ್ಟಿದ್ದಾರಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ ಕಾರ್ತಿಕ್. ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.